ಇವತ್ತು ಚುನಾವಣೆ ಬಂದಿರ್ತಕ್ಕಂಥ ಸಮಯ ಚುನಾವಣೆ ಎದುರಿಸಿಕೊಂಡ್ ಬರ್ತದೆ, ಚುನಾವಣೆ ಎದುರಿಸಿಕೊಂಡು ಹೋಗ್ತದೆ. ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಆ ಕಾರ್ಖಾನೆಗೆ ಎರಡು ಕಣ್ಣುಗಳಿದ್ದಂತೆ ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ಆಗಲಿ ಮತ್ತು ಜನರಲ್ ಬಾಡಿ ಮೀಟಿಂಗ್ ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ನಾನು ಪ್ರತಿ ಸಾರಿ ಹೇಳಿದ್ದೇನೆ. ರೆಡ್ಡಿಯವರು ಮತ್ತು ಮಾದೇವಪ್ಪ ಯಾದವ್ ಈ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಬಹಳ ಶ್ರಮ ವಹಿಸಿದರು. ಆ ಕಾರ್ಖಾನೆ ಪ್ರಾರಂಭ ಮಾಡಿದರು. ಎಲ್ಲ ಷೇರುದಾರರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾರ್ಖಾನೆಗಳೇ ಪ್ರಾರಂಭ ಆಗ್ಯದ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಚುನಾವಣೆ ಸರ್ವೇ ಸಾಮಾನ್ಯವಾಗಿ ಚುನಾವಣೆ ಬರ್ತಿರ್ತಕ್ಕಂಥದ್ದು, ಚುನಾವಣೆ ಹೋಗ್ತಿರ್ತಕ್ಕಂಥದ್ದು. ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಆಗಿರ್ತಕ್ಕಂಥ ಎಲ್ಲ ಷೇರುದಾರರು ಯಾರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ನಾನು ಇದೊಂದು ಹೇಳ್ಬೇಕಾಗಿತ್ತಂದ್ರೆ ಜಿದ್ದಾಜಿದ್ದಿನ ಚುನಾವಣೆಗಳು ಬಹಳ ಶುಗರ್ ಫ್ಯಾಕ್ಟರಿ ನಡೆದಿಲ್ಲ ಅಂತ ನಾ ಹೇಳಿಲ್ಲ. ಆದ್ರೆ ಇಲ್ಲಿ ಜಿಲ್ಲೆ ಒಳಗಾಗಿರ್ಬೋದು, ಬೇರೆ ಜಿಲ್ಲೆ ಒಳಗಾಗಿರ್ಬೋದು, ಕೋಆಪರೇಟಿವ್ ಒಳಗ ಎಷ್ಟು ಜಿದ್ದಾಜಿ ಚುನಾವಣೆಗಳಾಗಿದಾವಲ್ಲ ಅಷ್ಟೇ ಜಿದ್ದಾಜಿ ಚುನಾವಣೆ ಆಗಿರ್ತಕ್ಕಂಥದ್ದು ಇವತ್ತು ರನ್ ಶುಗರ್ ಆಗಿರ್ಬೋದು, ಬೇರೆ ಬೇರೆ ಸಕ್ಕರೆ ಉದಾಹರಣೆ ಕೊಡ್ಲಿಕ್ಕೆ ನಾವು ಹೋಗೋದಿಲ್ಲ. ಯಾಕಂದ್ರೆ ಇವತ್ತು ನಮ್ಮ ಸುತ್ತಮುತ್ತ ಬಹಳ ಸಹಕಾರಿ ಸಕ್ಕರೆ ಕಾರ್ಖಾನೆಗಳದಾವ. ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ನೆದಗುದಿಗೆ ಬಿದ್ದು ಸಾಲದ ಸುಳಿಯಲ್ಲಿ ಸಿಕ್ಕಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇನ್ನು ಕೇವಲ 7 ವರ್ಷ ಅವಧಿ, ಈಗ ಬ್ಯಾರಿ 7 ವರ್ಷ ಅವಧಿ ಅದ. 7 ವರ್ಷ ಅವಧಿ ಮುಗಿದ ನಂತರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆದವು ಅಂತಂದ್ರೆ ಈ ಸಕ್ರಿ ಫ್ಯಾಕ್ಟರಿ ಎಲ್ಲಿ ಹೋಗಿ ಹಸ್ತಾರ ಅಂತ ನನಗೆ ಗೊತ್ತಿಲ್ಲ. ನಾನಂತರೂ ಪ್ರಾಮಾಣಿಕವಾಗಿ ಒಬ್ಬ ಅಧ್ಯಕ್ಷನಾಗಿ ನಾ ಪ್ರಾಮಾಣಿಕವಾಗಿ ಹೇಳುವುದು ಅಂತಂದ್ರೆ ಇವತ್ತು 5 GB ಮೀಟಿಂಗ್ ಅನ್ನು ಒಬ್ಬರು ಅಧ್ಯಕ್ಷ ಆಗಿರ್ತಕ್ಕಂಥವ್ರು 5 GB ಅಂತ ಕರಿತೀವಿ, ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಅಂತ ಕರಿತೀವಿ. ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಒಳಗೆ ಎಲ್ಲ ಪಕ್ಷಗಳ ನೋಟವನ್ನು ನಾವು ಕೈ ಕೊಟ್ಟಿರ್ತೀವಿ. ಪ್ರತಿಯೊಬ್ಬ ಮನೆ ಮತದಾರರಿಗೆ ಮನೆ ಮುಟ್ಟಿಸಿದ್ದು. ಮನೆ ಮುಟ್ಟಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ದಿನಮಾನಗಳಲ್ಲಿ ಏನಾದ್ರು ತಪ್ಪು ತಡೆಗಳನ್ನು ಮಾಡಿದ್ರೆ ಅವತ್ತು ಅವರ ಮಾಲಕ, ಚುನಾವಣೆಯಲ್ಲಿ ಗೆಲ್ಸಿರ್ತಕ್ಕಂಥ ಏನು ಮತದಾರ ಪ್ರಭುಗಳಿದ್ದಾರೆ ಅವರ ಮಾಲಕ. ಅವ್ರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ತಕ್ಕಂಥದ್ದು. ಜೊತೆಗೆ ಇವತ್ತು 4,000 ಮತದಾರನಿಟ್ರು ನಮ್ಮನ್ನೆಲ್ಲರನ್ನು ಕೂಡ ಹಾಕಿ ನಮ್ಮನ್ನ 4,000 ಮತದಾರರಿಂದ ಹಿಂದಿನ ಭಾಗಲ್ಲೇ ಬಂದ್ರು ಅಂತ ಹೇಳಿರ್ತಾರೆ. ಇವತ್ತ ನಂಜುಂಡಪ್ಪ ಆಯೋಗದ ವರದಿ ಆಗಿರ್ಬೋದು, ಇವತ್ತು ಬೇರೆ ಬೇರೆ ವರದಿ ಒಳಗ ಯಾರು ಜನರಲ್ ಬಾಡಿ ಮೀಟಿಂಗ್ ಹಾಜರಾಗಿರ್ತಕ್ಕಂಥವ್ರ ಅಲ್ಲಿ ಗುರಿ ಮತದಾರ ಪಟ್ಟಿ ಒಳಸ್ಕೊಳ್ಬೇಕು ಅನ್ನುವಂಥದ್ದು ಅವ್ರಿಗೆ ಸಾಕಷ್ಟು ಜನ ವಕೀಲರು ಇಲ್ಲಿದ್ದಾರೆ, ಸಾಕಷ್ಟು ಜನ ಪ್ರಜ್ಞಾವಂತರು ನಮ್ಮ ವಿರೋಧಿಗಳ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಅದರ ಬಗ್ಗೆ ಮಾಹಿತಿ ಇದೆ ಬಿಟ್ಟಿದ್ರೆ ಇವತ್ತು ಬೇರೆ ಪ್ರಚಾರ ಮಾಡ್ತಾರೆ. ಆ ರೀತಿ ನಮ್ಗ ಮೋಸ ಮಾಡಿದ್ರು ಅಂತ ಈ ಸರನು ಸಹಿತ 9,000 ಮತದಾರರು ಪಟ್ಟಿಯೊಳಗೆ ಬಂದಿರ್ತಕ್ಕಂಥ ಜನರಲ್ ಮೀಟಿಂಗ್ 9,000 ಜನ ಅಷ್ಟು ಬಂದಿದ್ರು. 9,000 ಬಂದ್ರು ಸಹಿತ ನಾವ್ ಇವತ್ತು ಬೇಡಪ್ಪ 9,000 ಜನರು ಬೇಡ, ನಾನು ಅಧ್ಯಕ್ಷನಾಗಿ ಇವತ್ತು ಕೋರ್ಟ್ ಹೋಗಿ ನಾವು ತೆಗೆದುಕೊಂಡು ಬಂದಿವಿ, ಎಲ್ಲಾ ಸದಸ್ಯರನ್ನು ತೆಗೆದುಕೊಂಡು ಬಂದಿವಿ ಅನ್ನೋದು ಅವ್ರಿಗೆ ಯಾರಿಗೆ ಪವರ್ ಇಲ್ಲ. ಅದಕ್ಕೆ ತೆಗೆದುಕೊಂಡು ಬರಕ್ ಯಾರಿಗೆ ಪವರ್ ಇಲ್ಲ. ಪವರ್ ಇರುವುದು ನಮ್ಮ ಕಮಿಟಿಗೆ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಎಲ್ಲ ಅಜೆಂಡಗಳಿಗೆ ನಾನು ಸಹಿ ಹಾಕ್ಬೇಕು. 21,000 ಮತದಾರ ಇಡ್ಬೇಕು, 9,000 ಮತದಾರ ಇಡ್ಬೇಕು ಅನ್ನೋಂತ ಅಧಿಕಾರ ನನಗೆ ಕೊಟ್ಟಿರೋದ್ರಿಂದ ನಾನು ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋಂತ ನಿಟ್ಟಿನೊಳಗೆ ನಾವೆಲ್ಲರೂ ವಿಚಾರ ಮಾಡಿದ್ವಿ ಅಂದ್ರೆ ಎಲ್ಲರೂ ಮತದಾನ ಹಕ್ಕನ್ನು ಕೊಡೋಣ, ಚುನಾವಣೆ ಎದುರಿಸೋಣ, ಅದು ಬಂದಿದ್ದು ನೋಡೋಣ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಯ್ತು. ಜೊತೆಗೆ ಈ ಕಾರ್ಖಾನೆ ಅಧಿಕಾರ ವಹಿಸಿಕೊಂಡ ನಂತರ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನಡೆಸ್ಕೊಂಡು ಹೊಂಟಿದೀವಿ, ಮುಂದೆ ನಡೆಸ್ತೀವಿ. ಅಧಿಕಾರದಲ್ಲಿ ಬರ್ತಿರ್ತಕ್ಕಂಥ ದಿನಮಾನಗಳನ್ನ ಸಮರ್ಪಕವಾಗಿ ನಿಭಾಯಿಸುವಂತ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನು. ಅದಕ್ಕೆ ನಾನು ಎಷ್ಟು ಹೇಳ್ಬೋದು, ಅವ್ರಿಗೆ ಗೊತ್ತಿರ್ಲಿ. ಆಡಳಿತ ಮಂಡಳಿ ಪ್ರತಿಯೊಂದು ಮೀಟಿಂಗ್ ಅವ್ರು ಸಹಿ ಮಾಡಿದಾರೆ. ನನ್ನ ಮೇಲೆ ಅಪನಂಬಿಕೆ ಇತ್ತು ಅಂತಂದ್ರೆ ಅವತ್ತು ಸಹಿ ಮಾಡ್ಬೇಕಾಗಿತ್ತು. ಮತ್ತೆ ನಾ ಹೇಳಿದ್ರೆ ಮೊದಲನೇ ಜನರಲ್ ಬಾಡಿ ಮೀಟಿಂಗ್ ಒಳಗೆ ಹೇಳಿ ಗೊರ್ಜಿ ವೀರಭದ್ರೇಶ್ವರ ಸಾಕ್ಷಿಯಾಗಿಯೂ, ಕರಿಯಮ್ಮ ದೇವಿ ಸಾಕ್ಷಿಯಾಗಿಯೂ ಮತ್ತು ಧೀರ ಮಾರುತೇಶ್ವರ ಸಾಕ್ಷಿಯಾಗಿಯೂ ನಾವು ಯಾವುದೇ ತರಹದ ಅವ್ಯವಹಾರಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನೋಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ. 5 ವರ್ಷ ಅಧಿಕಾರವಾದ ನಮ್ ಜೊತೆಗಿದ್ದು ಈಗಾಗಲೇ ನಾವು ಸರ್ವೇ ಸಾಮಾನ್ಯ ನೋಡ್ತಿರ್ಲಿಲ್ಲ. ಈಗ ರಾಜ್ಯ ಸರ್ಕಾರ ನಡೀತಿರ್ತದೆ, ಎಷ್ಟೋ ಜನ ಸದಸ್ಯರು ಆ ಕಡೆ ಮುಗ್ತಾರೆ, ಈ ಕಡೆ ಮುಗ್ತಾರ. ಅಂದ್ರೆ ಇದು ಏನಾಗಿದೆ ಅಂತಂದ್ರೆ ಅಲ್ಲಿ ನಾವು ಏನಾದ್ರು ನಡೀತಿದ್ದ ಅನ್ನೋ ಅದ್ರ ಅವ್ರಿಗೆ ಜನ ತಕ್ಕ ಪಾಠವನ್ನು ಕೊಡ್ತಾರೆ. ಅವ್ರಿಗೆ ಏನ್ ನಿರ್ಣಯ ತೆಗೆದುಕೊಳ್ಳೋದು ಅದು ಮತದಾರ ಕೈಲಿ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಹೆಂಗ ನಾನು ಹೇಳ್ತೇವೆ 5 ವರ್ಷದ ಅವಧಿ ಒಳಗ ನಮ್ಮ ಫ್ಯಾಕ್ಟ್ರಿಗೆ ನೀವಾಗೆ ನಿಮಗೂ ಸ್ವಲ್ಪ ಅವಕಾಶಗಳನ್ನ ಕೊಡ್ತೀನಿ. ಈಗ ನಮ್ಮ ನಿರ್ದೇಶಕರು ಏನಿದಾರಲ್ಲ ಆ ನಿರ್ದೇಶಕರ ಕಬ್ಬನ್ನ ನಮ್ಮ ಫ್ಯಾಕ್ಟ್ರಿಗೆ ಬಂದಿರಲಿಲ್ಲ ಅಂತಂದ್ರೆ ನಾನು ಇಡೀ ಇತಿಹಾಸ ಅಲ್ಲ, ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಅಲ್ಲ, ನಾನು ಇದರಿಂದ ಒಂದು ತನಿಖೆ ಕಬ್ಬ ಬಂದಿರಲಿಲ್ಲ ಅಂದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕು, ಮಾಧ್ಯಮ ಮುಖಾಂತರ ಆಗಿರ್ಬೇಕು, ನಾಲ್ಗೆ ಮತ್ತು ಆತ್ಮಸಾಕ್ಷಿ ಅನ್ನೋದು ಇದೆ ಎಲ್ಲರಿಗೆ. ಆ ಆತ್ಮಸಾಕ್ಷಿ ಅನುಗುಣವಾಗಿ ಅವ್ರು ಹೇಳ್ಬೇಕು ಏನಂತಂದ್ರ ನನ್ನ ಕಬ್ಬು ಒಂದು ಗಣಿಕೆಯಲ್ಲಿ ಹೋಗಿಲ್ಲ ಅಂತ ಅವ್ರು ಪ್ರಾಮಾಣಿಕವಾಗಿ ಹೇಳಿ ಅದು ಬಂದಿತ್ತಂದ್ರ ಈಗ ಅವ್ರ ಸರಿಬೇಕು. ಅವ್ರ ಅಕಸ್ಮಾತ್ ನಾನ್ ತಂದಿರಲಿಲ್ಲ ಅಂತಂದ್ರೆ ಅವ್ರು ನಾನ್ ಹಿಂದೆ ಸರಿತೀನಿ ಕಳೆದ. ಯಾವುದೇ ಕೋಆಪರೇಟಿವ್ ಸೆಕ್ಟರ್ ಒಳಗ 7% ಡಿವಿಡೆಂಡ್ ಕೊಡಕ್ ಸಾಧ್ಯ ಐತಿ. 7% ಡಿವಿಡೆಂಡ್ ಕೊಡಕ್ ಸಾಧ್ಯ ಐತಿ.
ನಾವು ಇವತ್ತಿನ ದಿವಸ ಸಕ್ಕರೆ ಕೊಡ್ತಿದ್ದ ನೋಡಿದಾಗ 39.7% ನಾವು ಡಿವಿಡೆಂಡ್ ಕೊಡ್ತೀವಿ. ಯಾವ ದೇಶದೊಳಗೆ ಯಾವ ಸಕ್ಕರೆ ಕಾರ್ಖಾನೆ ಆಗಿರೋದು ಯಾವ ಕೋಆಪರೇಟಿವ್ ಒಳಗೆ 39.7 ಡಿವಿಡೆಂಡ್ ಕೊಡ್ತಿರ್ತಕ್ಕಂಥ ಕಾರ್ಖಾನೆಗಳ ಯಾವ್ದಾರ ಅದಾವನ್ರಿ? ಇಷ್ಟೆಲ್ಲಾ ಕಾರ್ಯ ಕೆಲಸ ಮಾಡಿದಾಗ ಈಗಾಗಲೇ ಮತ್ತೆ ಎಲ್ಲ ಕಾರ್ಖಾನೆಗಳು ದಿವಾಳಿ ಅಂಚನೆ ಒಳಗದಾವ. ಸಕ್ಕರೆ ಕಾರ್ಖಾನೆ ದಿವಾಳಿ ಅಂಚನೆ ಒಳಗದಾವು. ನಾವು 11 ಕೋಟಿ ರೂಪಾಯಿ ಎಫ್ಡಿ ಮಾಡಿವಿ. ಈಗ 3 ಕೋಟಿ ರೂಪಾಯಿ ಜಮಾ ಆಗ್ತದೆ, 14 ಕೋಟಿ ರೂಪಾಯಿ ಆಗ್ತದೆ. 14 ಕೋಟಿ ರೂಪಾಯಿ ನಾವು ಜಮಾ ಇಟ್ಟಿವಿ. ಸಾಲ ಮುಕ್ತ ಕಾರ್ಖಾನೆ ಅದ. ಇದಕ್ಕಿಂತ ಇನ್ನೊಂದೇನ್ ಬೇಕದ ಮಾತನ್ನ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ. ಇವತ್ತು ನೆರೆ ಹೊರೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೂ ನಮ್ಮ ಸಕ್ಕರೆ ಕಾರ್ಖಾನೆ ಈಗ ಚುನಾವಣೆ ನಿಂತಿರ್ತಕ್ಕಂಥವ್ರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ. ನಾನು ಅಧ್ಯಕ್ಷನಾಗಿ ವಿನಂತಿಯನ್ನ ಕೇಳ್ಕೊಂತೀನಿ. ಅಂಕಿ ಸಂಖ್ಯೆ ಗೊತ್ತಿಲ್ಲ. ಮೊನ್ನೆ ಯಾರೋ ಒಬ್ರು ಹರಕಿ ಉತ್ತರನ ಕೊಟ್ರು. ಅದು ಯಾವುದೇ ಇದ್ರೊಳಗ ಅಷ್ಟು ಕೋಟಿ ಹಣವನ್ನು ವ್ಯಯ ಮಾಡಿದ್ರು, ಇಷ್ಟು ಕೋಟಿ ಹಣ ವ್ಯಯ ಮಾಡಿದ್ರೆ 2,000 ರೂಪಾಯಿ ಭತ್ತ ಅದೊಂದು ಹತ್ತಿಗೆ ಗಾಡಿಯನ್ನು ಬಿಟ್ರೆ ಯಾವ ಕೋಟಿ ನನಗೆ ಗೊತ್ತಿಲ್ಲ. ಕೋಟಿ ನಾನು ನೋಡೇ ಇಲ್ಲ. ಇಂತ ಅವ್ಯವಹಾರ ಹೇಳಿಕೆಯನ್ನು ಕೊಡ್ತಿದ್ದಾಗ ನೋಡಿದಾಗ ನನ್ನ ಮನಸ್ಸಿಗೆ ನೋವು ಆಗುದಷ್ಟಲ್ಲ. ಚುನಾವಣೆ ಮುಗಿದಾಗ ಅದಕ್ಕೆ ನೇರವಾಗಿ ನಾನು ಅವ್ರನ್ನ ಕರೆದು ಮಾತನಾಡಿಸಿ ಉತ್ತರ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ನಾ ಬದ್ಧವಾಗಿದೆ.